ನಾಗೇಂದ್ರ ರಾಜೀನಾಮೆ ಬಿಟ್ರೆ ಬೇರೆ ವಿಷಯ ಗೊತ್ತಿಲ್ಲ. ಸದನದಲ್ಲಿ ಬಿಜೆಪಿಯದ್ದು ಬರೀ ಅದೇ ರಾಗ ಅದೇ ಹಾಡು ಅಂತ ಬಿಜೆಪಿ ವಿರುದ್ಧ ಕೈ ಶಾಸಕ ಶರತ್ ಬಚ್ಚೇಗೌಡ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಾಗೇಂದ್ರ ವಿಷಯವನ್ನ ರಾಜಕೀಯವಾಗಿ ಬಳಸೋದಕ್ಕೆ ಯತ್ನವನ್ನ ಮಾಡ್ತಿದ್ದಾರೆ. ನಾಗೇಂದ್ರ ರಾಜೀನಾಮೆ ಬಿಟ್ರೆ ಬೇರೆ ವಿಷಯ ಗೊತ್ತಿಲ್ಲ. ಸದನದಲ್ಲಿ ಬಿಜೆಪಿಯದ್ದು ಬರೀ ಅದೇ ರಾಗ ಅದೇ ಹಾಡು. ಬಿಜೆಪಿ ವಿರುದ್ಧ ಕೈ ಶಾಸಕ ಶರತ್ ಬಚ್ಚೇಗೌಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಾಗೇಂದ್ರ ವಿಷಯವನ್ನ ರಾಜಕೀಯವಾಗಿ ಬಳಸಿಕೊಳ್ಳಲು ಯತ್ನಿಸ್ತಾ ಇದ್ದಾರೆ ಬಿಜೆಪಿಯವರು. ನೈತಿಕತೆ ಇದ್ರೆ ಬಿಹಾರ ಬಿಜೆಪಿ ಸಿಎಂ ರಾಜೀನಾಮೆಯನ್ನ ಪಡೆಯಲಿ, ಪಶ್ಚಿಮ ಬಂಗಾಳದ ಸಿಎಂ ರಾಜೀನಾಮೆಯನ್ನ ಪಡೆಯಲಿ ಅಂತ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಬಿಜೆಪಿ ಅಧಿಕಾರದಲ್ಲಿರುವ ಸಚಿವರ ಮೇಲೆ ಕೇಸೇ ಇಲ್ವಾ ಅಂತ ಪ್ರಶ್ನೆಯನ್ನ ಮಾಡಿರುವಂತದ್ದು. ಕೇಂದ್ರ ರಾಜ್ಯ ಸರ್ಕಾರಗಳ 137ಕ್ಕೂ ಅಧಿಕ ಸಚಿವರ ಮೇಲೆ ಕೇಸ್ ದಾಖಲಾಗಿದೆ. ಮೊದಲು ಅವರೆಲ್ಲರ ರಾಜೀನಾಮೆಯನ್ನ ಪಡೆದು ಆಮೇಲೆ ಬಿಜೆಪಿ ನಾಯಕರು ಮಾತನಾಡಲಿ. ತಟ್ಟೆಯಲ್ಲಿ ಹೆಗ್ಗಣ ಇಟ್ಕೊಂಡು ನೊಣ ಹುಡುಕೋ ಕೆಲಸ ಬೇಡ. ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರುವಂಥದ್ದು. ಮೊದಲು ನೀವು ಸ್ವಚ್ಛ ಮಾಡಿಕೊಳ್ಳಿ, ನಂತರ ಸಂದೇಶ ಸಾರಿ. ಬಿಜೆಪಿ ವಿರುದ್ಧ ಕೈ ಶಾಸಕ ಶರತ್ ಬಚ್ಚೇಗೌಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ನಾಗೇಂದ್ರ ರಾಜೀನಾಮೆ ಬಿಟ್ರೆ ಬೇರೆ ವಿಷಯ ಬಿಜೆಪಿಯವರಿಗೆ ಗೊತ್ತೇ ಇಲ್ಲ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಸದನದಲ್ಲಿ ಬಿಜೆಪಿ ಅವರದ್ದು ಬರೀ ಅದೇ ರಾಗ ಅದೇ ಹಾಡು. ಬಿಜೆಪಿ ವಿರುದ್ಧ ಈಗ ಕೈ ಶಾಸಕ ಶರತ್ ಬಚ್ಚೇಗೌಡರು ಈಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಾಗೇಂದ್ರ ವಿಷಯವನ್ನ ರಾಜಕೀಯವಾಗಿ ಬಳಕೆಗೆ ಯತ್ನಿಸ್ತಾ ಇದ್ದಾರೆ, ಬಳಕೆಯನ್ನ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ನೈತಿಕತೆ ಇದ್ರೆ ಬಿಹಾರ ಬಿಜೆಪಿ ಸಿಎಂ ಅವರು ರಾಜೀನಾಮೆಯನ್ನ ಪಡೆದುಕೊಳ್ಳಲಿ, ಜೊತೆಗೆ ಪಶ್ಚಿಮ ಬಂಗಾಳದ ಸಿಎಂ ಅವರ ರಾಜೀನಾಮೆಯನ್ನ ಪಡೆಯಲಿ. ಬಿಜೆಪಿ ಅಧಿಕಾರದಲ್ಲಿರುವಂತಹ ಸಚಿವರ ಮೇಲೆ ಕೇಸೇ ಇಲ್ವಾ ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಇನ್ನು ಕೇಂದ್ರ ರಾಜ್ಯ ಸರ್ಕಾರಗಳ 137ಕ್ಕೂ ಅಧಿಕ ಸಚಿವರ ಮೇಲೆ ಕೇಸ್ ಇದೆ. ಮೊದಲು ಅವರೆಲ್ಲರ ರಾಜೀನಾಮೆಯನ್ನ ಪಡೆಯಲಿ, ಆಮೇಲೆ ಮಾತನಾಡಲಿ. ನೋಡೋಣ, ತಮ್ಮ ತಟ್ಟೆಯಲ್ಲಿ ಹೆಗ್ಣ ಇಟ್ಕೊಂಡು ನೊಣ ಹುಡುಕೋ ಕೆಲಸ ಬೇಡ ಅಂತ ಬಿಜೆಪಿ ವಿರುದ್ಧ ಕೈ ಶಾಸಕ ಶರತ್ ಬಚ್ಚೇಗೌಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಾರ್ಯಾರ ಇವತ್ತು ಬಿಜೆಪಿ ಅವರು ಈ ವಿಷಯನ ರಾಜಕೀಯವಾಗಿ ಬಳಸ್ಕೊಂತ ಪ್ರಯತ್ನ ಮಾಡ್ತಾ ಇದಾರೆ. ನೈತಿಕತೆ ಇದ್ರೆ, ನೈತಿಕ ಹಕ್ಕಿದ್ರೆ, ಅವ್ರು ಕೇಳ್ತಾ ಇರ್ತಕ್ಕಂಥ ವಿಷಯಗಳ ಬಗ್ಗೆ ಅವ್ರಿಗೆ ಏನಾದ್ರು ನಂಬಿಕೆ ಇದ್ರೆ ಮೊದಲು ಬಿಹಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳ ಕೈಯಲ್ಲಿ ರಾಜೀನಾಮೆ ಕೊಡಿಸ್ಲಿ, ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿಗಳ ಕೈಯಲ್ಲಿ ರಾಜೀನಾಮೆ ಕೊಡಿಸ್ಲಿ. ಅವರವರ ಸಚಿವ ಸಂಪುಟಗಳಲ್ಲಿ ಯಾರ್ಯಾರ ಮೇಲೆ ಕೇಸ್ಗಳವ್ರೆ ಅವರೆಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ಹೊರಗೆ ಬರಲಿ. ನನಗೆ ಗೊತ್ತಿದ್ದ ಅಂಕಿಅಂಶಗಳ ಪ್ರಕಾರವಾಗಿ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ, ಬಿಜೆಪಿ ಆಡಳಿತ ರಾಜ್ಯ ಸರ್ಕಾರಗಳ ಲೆಕ್ಕಾಚಾರ ತಗೊಂಡ್ರೆ ಸುಮಾರು 137ಕ್ಕೂ ಹೆಚ್ಚು ಅವರ ಸಚಿವರುಗಳೇನಿದ್ದಾರೆ ಈ ರೀತಿಯಾದಂತಹ ಪ್ರಕರಣಗಳು ಅವ್ರ ವಿರುದ್ಧವಾಗಿ ದಾಖಲಾಗಿವೆ. ಅವರೆಲ್ಲರ ಕೈಯಲ್ಲಿ ಕೂಡ ಮೊದಲು ರಾಜೀನಾಮೆ ಕೊಡ್ಲಿ. ನೀವು ನಿಮ್ ತಟ್ಟೆಯಲ್ಲಿ ಯಗಣ ಇಟ್ಕೊಂಡು ಇವತ್ತು ಊರಿಗೆಲ್ಲ ಕೂಡ ಉಪಚಾರ ಮಾಡಕ್ ಬರ್ತಾ ಇದೀರಾ. ಆದ್ರಿಂದ ಫಸ್ಟ್ ನಿಮ್ಮನ್ನ ನೀವು ಸ್ವಚ್ಛ ಮಾಡ್ಕೊಳ್ಳಿ, ಆಮೇಲೆ ವಿಶ್ವಕ್ಕೆಲ್ಲ ನೀವು ಬೇಕಾದ್ರೆ ಏನ್ ಸಂದೇಶ ಸಾರ್ತಿರೋ ಆ ಸಂದೇಶ ಸಾರ್ತಿ. ಇವತ್ತು ಬಿಜೆಪಿ ಅವರು ಈ ವಿಷಯನ ರಾಜಕೀಯವಾಗಿ ಬಳಸ್ಕೊಂತ ಪ್ರಯತ್ನ ಮಾಡ್ತಾ ಇದಾರೆ. ನೈತಿಕತೆ ಇದ್ರೆ, ನೈತಿಕ ಹಕ್ಕಿದ್ರೆ, ಅವ್ರು ಕೇಳ್ತಾ ಇರ್ತಕ್ಕಂಥ ವಿಷಯಗಳ ಬಗ್ಗೆ ಅವ್ರಿಗೆ ಏನಾದ್ರು ನಂಬಿಕೆ ಇದ್ರೆ ಮೊದಲು ಬಿಹಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳ ಕೈಯಲ್ಲಿ ರಾಜೀನಾಮೆ ಕೊಡಿಸ್ಲಿ, ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿಗಳ ಕೈಯಲ್ಲಿ ರಾಜೀನಾಮೆ ಕೊಡಿಸ್ಲಿ. ಅವರವರ ಸಚಿವ ಸಂಪುಟಗಳಲ್ಲಿ ಯಾರ್ಯಾರ ಮೇಲೆ ಕೇಸ್ಗಳವ್ರೆ ಅವರೆಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ಹೊರಗೆ ಬರಲಿ. ನನಗೆ ಗೊತ್ತಿದ್ದ ಅಂಕಿಅಂಶಗಳ ಪ್ರಕಾರವಾಗಿ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ, ಬಿಜೆಪಿ ಆಡಳಿತ ರಾಜ್ಯ ಸರ್ಕಾರಗಳ ಲೆಕ್ಕಾಚಾರ ತಗೊಂಡ್ರೆ ಸುಮಾರು 137ಕ್ಕೂ ಹೆಚ್ಚು ಅವರ ಸಚಿವರುಗಳೇನಿದ್ದಾರೆ ಈ ರೀತಿಯಾದಂತಹ ಪ್ರಕರಣಗಳು ಅವ್ರ ವಿರುದ್ಧವಾಗಿ ದಾಖಲಾಗಿವೆ. ಅವರೆಲ್ಲರ ಕೈಯಲ್ಲಿ ಕೂಡ ಮೊದಲು ರಾಜೀನಾಮೆ ಕೊಡ್ಲಿ. ನೀವು ನಿಮ್ ತಟ್ಟೆಯಲ್ಲಿ ಯಗಣ ಇಟ್ಕೊಂಡು ಇವತ್ತು ಊರಿಗೆಲ್ಲ ಕೂಡ ಉಪಚಾರ ಮಾಡಕ್ ಬರ್ತಾ ಇದೀರಾ. ಆದ್ರಿಂದ ಫಸ್ಟ್ ನಿಮ್ಮನ್ನ ನೀವು ಸ್ವಚ್ಛ ಮಾಡ್ಕೊಳ್ಳಿ, ಆಮೇಲೆ ವಿಶ್ವಕ್ಕೆಲ್ಲ ನೀವು ಬೇಕಾದ್ರೆ ಏನ್ ಸಂದೇಶ ಸಾರ್ತಿರೋ